ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ಕೊಟ್ಟಂತ ಈ ಸಮಯಕ್ಕಾಗಿ ನಾನು ಆತನಿಗೆ ಮಹಿಮೆಯನ್ನು ಸಲ್ಲಿಸುವಂತನಾಗಿದ್ದೇನೆ. ಈ ದಿನ ವಾಕ್ಯ ಧ್ಯಾನಕ್ಕಾಗಿ ಕೀರ್ತನೆ 143 8ನೇ ವಚನದ 2ನೇ ಭಾಗ. ನಾನು ನಡೆತಕ್ಕ ಮಾರ್ಗವನ್ನು ತಿಳಿಸು, ನನ್ನ ಮನಸ್ಸನ್ನು ನಿನ್ನಲ್ಲಿಯೇ ಇಟ್ಟಿದ್ದೇನೆ. ದೇವರ ವಾಕ್ಯದಲ್ಲಿ ಕೀರ್ತನೆಗಾರನು ಹೇಳುವಂತ ಪ್ರಕಾರವಾಗಿ, ಕರ್ತನೆ ನಾನು ನಡೆಯತಕ್ಕಂತ ಮಾರ್ಗವನ್ನ ನನಗೆ ತಿಳಿಸು, ನನ್ನ ಮನಸ್ಸನ್ನ ನಿನ್ನಲ್ಲಿಟ್ಟಿದ್ದೇನೆ. ಪ್ರಿಯರೇ, ದೇವರ ಮಾರ್ಗದಲ್ಲಿ ನಡೆಯುವಂಥದ್ದು, ದೇವರ ಮಾರ್ಗವು ಪರಿಶುದ್ಧವಾದಂತಹ ಮಾರ್ಗವಾಗಿದೆ. ದೇವರ ಮಾರ್ಗವು ಕಷ್ಟಕರವಾದಂತಹ ಒಂದು ಮಾರ್ಗವಾಗಿದೆ. ಆದರೆ ಕಷ್ಟಕರವಾದಂತಹ ಮಾರ್ಗವಾಗಿದ್ರೂ ಕೂಡ ಅದರಲ್ಲಿ ಸಂತೋಷವನ್ನ ನಾವು ಕಾಣುವಂತರಾಗಿದ್ದೇವೆ. ಈ ಲೋಕದಲ್ಲಿ ಇರುವಂತಹ 2 ಮಾರ್ಗಗಳು, ಒಂದು ಪರಲೋಕದ ಮಾರ್ಗ, ಇನ್ನೊಂದು ನರಕದ ಮಾರ್ಗವಾಗಿದೆ. ನರಕಕ್ಕೆ ಹೋಗುವಂತರು ಅಥವಾ ಕೆಟ್ಟ ದಾರಿಗೆ ಹೋಗತಕ್ಕಂಥವರು ಬಹಳ ಜನ. ಆ ದಾರಿ ವಿಶಾಲವಾದದ್ದೆಂಬುದನ್ನ ನಾವು ದೇವರ ವಾಕ್ಯದಲ್ಲಿ ಗಮನಿಸುವಂತರಾಗಿದ್ದೇವೆ. ಪ್ರಿಯರೇ, ದೇವರ ಒಂದು ಮಾರ್ಗ ಅನ್ನುವಂಥದ್ದು ಇಕ್ಕಟ್ಟಾದಂತಹ ಮಾರ್ಗ. ಅನೇಕ ವಿಧವಾದಂತಹ ನೋವುಗಳು, ಸಮಸ್ಯೆಗಳು, ಹೋರಾಟಗಳು, ಕ್ರಿಸ್ತನ ನಿಮಿತ್ತವಾಗಿ ಅನೇಕ ವಿಧವಾದಂತಹ ಬಾಧೆಗಳನ್ನು ಅನುಭವಿಸುವಾಗಲೂ ಕೂಡ ಆ ಇಕ್ಕಟ್ಟಾದ ದಾರಿಯಲ್ಲಿ ನಾವು ಸಾಗಬೇಕೆಂಬುದನ್ನ ದೇವರು ಬಯಸುವಂತನಾಗಿದ್ದಾನೆ. ಈ ಲೋಕವು ಕೊಡುವಂತಹ ಎಲ್ಲ ಸಂತೋಷ, ಈ ಲೋಕ ಕೊಡುವಂತಹ ಹಣವಾಗಿರ್ಬೋದು, ಸ್ಥಾನಮಾನಗಳಾಗಿರ್ಬೋದು, ಹೆಸರುಗಳಾಗಿರ್ಬೋದು, ಪದವಿಗಳಾಗಿರ್ಬೋದು, ಎಲ್ಲವೂ ಕೂಡ ತಾತ್ಕಾಲಿಕವಾಗಿರತಕ್ಕಂಥದ್ದು. ಸೂರ್ಯನ ಕೆಳಗಡೆ ಸಮಸ್ತವು ವ್ಯರ್ಥವೇ ವ್ಯರ್ಥ ಎಂಬುದಾಗಿ ಅರಸನಾದ ಸೊಲೊಮೋನನು ಹೇಳುವಂತ ಮಾತನ್ನ ನಾವು ನೆನಪು ಮಾಡಿಕೊಳ್ಳುತ್ತೇವೆ. ಪ್ರಿಯರೇ, ದೇವರ ವಾಕ್ಯದ ಪ್ರಕಾರವಾಗಿ ಮೇಲಿನವುಗಳನ್ನ ಹುಡುಕಿರಿ. ಆ ಮೇಲಿನವುಗಳನ್ನ ಹುಡುಕಲಿಕ್ಕೆ ಇರುವಂತ ಒಂದು ಮಾರ್ಗ, ಯೇಸು ಕ್ರಿಸ್ತನು ಹೇಳಿದನು, ನಾನೇ ಮಾರ್ಗವಾಗಿದೆ. ಆ ಮಾರ್ಗವು ನಿತ್ಯವಾದಂತ ಮಾರ್ಗವಾಗಿದೆ, ಸತ್ಯವಾದಂತ ಮಾರ್ಗವಾಗಿದೆ. ಆ ಮಾರ್ಗದಲ್ಲಿ ನಡೆಯುವಾಗ ನಾವು ಪರಲೋಕವನ್ನು ಸೇರಲಿಕ್ಕೆ ನಮಗೆ ಸಾಧ್ಯವಾಗುವಂತಾಗಿದೆ. ಪ್ರಿಯರೇ, ಇವತ್ತು ನಡೀತಕ್ಕಂಥ ಮಾರ್ಗಗಳು ಯಾವುಗಳಾಗಿವೆ? ನೀವು ಯಾವ ಮಾರ್ಗದಲ್ಲಿ ಸಾಗುತ್ತಾ ಇದ್ದೀರಾ? ಇಕ್ಕಟ್ಟಾದ ದಾರಿಯಲ್ಲಿ ನಡೀತಿದ್ದೀರೋ, ವಿಶಾಲವಾದ ದಾರಿಯಲ್ಲಿ ನಡೀತಿದ್ದೀರೋ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವಂಥದ್ದಾಗಿದೆ. ದೇವರ ಮಾರ್ಗಗಳಲ್ಲಿ ನಾವು ನಡೆಯುವಾಗ ದೇವರು ನಮ್ಮನ್ನು ಕಾಯುವಂತವನಾಗಿದ್ದಾನೆ, ದೇವರು ನಮ್ಮನ್ನು ನಡೆಸುವಂತವನಾಗಿದ್ದಾನೆ. ಎಲ್ಲಾ ಹೋರಾಟಗಳ ಮಧ್ಯದಲ್ಲಿ ಕೂಡ ದೇವರು ನಮಗೆ ಜಯವನ್ನು ಕೊಟ್ಟು ನಡೆಸುವಂತ ದೇವರಾಗಿದ್ದಾನೆ. ಈ ಲೋಕದ ಮಾರ್ಗ ನಾಶಕರವಾದಂತ ಮಾರ್ಗವಾಗಿದೆ. ಕೇವಲ ಅನೇಕ ವಿಧವಾದಂತಹ ವಿಷಯಗಳನ್ನು ಹುಡುಕಿಕೊಂಡು ಹೋಗುವಾಗ ಎಲ್ಲವೂ ಕೂಡ ತಾತ್ಕಾಲಿಕವಾಗಿ ಇರತಕ್ಕಂಥದ್ದು, ಶಾಶ್ವತವಾಗಿರುವಂಥದ್ದು ಯಾವುದೂ ಕೂಡ ಈ ಲೋಕದಲ್ಲಿ ನಾವು ಕಾಣಬರುವುದಿಲ್ಲ. ಪ್ರಿಯರೇ, ಈ ಲೋಕದಲ್ಲಿ ನಾವು ಕಾಣುವಂಥದ್ದು ಎಲ್ಲವೂ ಕೂಡ ಒಂದು ದಿನ ನಶಿಸಿ ಹೋಗುವಂಥದ್ದು. ಹಾಗಾದರೆ ಪ್ರಿಯರೇ, ಶಾಶ್ವತವಾಗಿರುವಂತಹ ಮಾರ್ಗ ಅದು ನಿತ್ಯವಾದಂತಹ ಮಾರ್ಗವಾಗಿದೆ. ಕರ್ತನೆ, ನನ್ನ ಮನಸ್ಸನ್ನ ನಿನ್ನಲ್ಲಿಟ್ಟಿದ್ದೇನೆ. ಲೋಕದ ಮೇಲೆ ನನ್ನ ಮನಸ್ಸಿಟ್ಟಿಲ್ಲ, ಪಾಪದ ಮೇಲೆ ನನ್ನ ಮನಸ್ಸಿಟ್ಟಿಲ್ಲ, ಕೆಟ್ಟದ ಮೇಲೆ ನನ್ನ ಮನಸ್ಸಿಟ್ಟಿಲ್ಲ. ಸ್ವಾಮಿ, ನಿನ್ನ ಮೇಲೆ ನನ್ನ ಮನಸ್ಸಿಟ್ಟಿದ್ದೇನೆ. ನಿನ್ನ ಮಾರ್ಗಗಳನ್ನು ನನಗೆ ಬೋಧಿಸು. ದೇವರ ತನ್ನ ಮಾರ್ಗದಲ್ಲಿ ನಮ್ಮ ನಡೆಸುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದವನಾಗಿದ್ದಾನೆ. ಪ್ರಾರ್ಥಿಸೋಣ. ಪರಿಶುದ್ಧನಾದ ನಮ್ಮ ತಂದೆಯಾದಂತಹ ದೇವರೇ, ಕರ್ತನೆಯಪ್ಪ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ನಾನು ಕರ್ತನೆ ನಡೀತಕ್ಕಂಥ ಮಾರ್ಗವನ್ನು ನನಗೆ ಬೋಧಿಸು. ನಿನ್ನ ಮೇಲೆ ನಾನು ಮನಸ್ಸಿಟ್ಟಿದ್ದೇನೆ ಸ್ವಾಮಿ. ಮನಪೂರ್ವಕವಾಗಿ ನನ್ನ ಮಾರ್ಗಗಳನ್ನು ಅನುಸರಿಸಲಿಕ್ಕೆ ನಾನು ಬಯಸುವಂತವನಾಗಿದ್ದೇನೆ. ನಿನ್ನ ಕೃಪೆಯಿಂದ ನಾನು ನಡೆಸು ರಾಜ. ನಾನು ಕರ್ತನೆ ಹೋಗುವಂತಹ ಮಾರ್ಗ ಅದು ನಿನ್ನ ಮಾರ್ಗದಲ್ಲಿ ನಾನು ನಡೆಯಲಿಕ್ಕೆ ನಿನ್ನ ಕೃಪೆಯನ್ನು ಕೊಡಬೇಕಾಗಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಪ್ರತಿಯೊಬ್ಬರನ್ನು ಕೂಡ ಆಶೀರ್ವಾದ ಮಾಡಿ, ದೇವರ ವಾಕ್ಯನ ಕೇಳುವಂತಹ ಎಲ್ಲರನ್ನೂ ಕೂಡ ನೀನು ಬಲಪಡಿಸಿ ನಡೆಸಿಕೊಟ್ಟು ನಿನ್ನ ಮಾರ್ಗದಲ್ಲಿ ನಡೆಯಲಿಕ್ಕೆ ನಿನ್ನ ಕೃಪೆ ಕೊಡಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನಮ್ಮ ತಂದೆಯಾದಂತಹ ದೇವರೇ, ಆಮೆನ್. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್.